ಹಾಗೆ ಹೇಳೋಕ್ಕೆ ಸಮಯ ಇಲ್ಲ, ಬೇಗ ಮಾಡ್ಕೊಂಡು ತಿಂದುಬಿಡ್ಬೇಕು ಅಷ್ಟೇ. ಕಾಳು ಚೆನ್ನಾಗಿ ಹುರ್ಕೊಂಡು ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು 5-6 ಕುದಿ ಬಂದು ಚೆನ್ನಾಗಿ ಕಾಳು ಬೇಯೋವರೆಗೂ ಬೇಯಿಸ್ಕೊಂಡು ಅದನ್ನು ಒಂದು 2-3 ಸರಿ ತೊಳೆದು ಪಕ್ಕಕ್ಕೆ ಇಟ್ಕೊಂಬಿಡಿ. ಮತ್ತು ಅದನ್ನು ನಾವು ಮಸಾಲೆ ಹಾಕ್ಕೊಳ್ಳೋಣ. ಈಗ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ, ಒಂದು ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ. ಮತ್ತು ಹುಣಸಿನ್ಕಾಯಿ ಒಂದು 2 ಎಳೆಯಷ್ಟು ಹಾಕ್ಕೊಳ್ಳಿ. ಮತ್ತು ಟೊಮೆಟೊ ಒಂದು ಹಾಕ್ಕೊಳ್ಳಿ. ಮತ್ತು ಕೊಬ್ಬರಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಕಂಪಲ್ಸರಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಟೇಸ್ಟ್ ಬರೋದು. ಮತ್ತು ಕಾಳು ಸ್ವಲ್ಪ ಹಾಕ್ಕೊಳ್ಳಿ. ಕಾಳು ಯಾರೂ ಹೇಳೋದಿಲ್ಲ ನಿಮಗೆ, ಕಾಳು ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಸಾಂಬಾರು ಪುಡಿ ಬಂದು 2 ಸ್ಪೂನ್ ಹಾಕ್ಕೊಳ್ಳಿ. ನಾವು 2 ಸ್ಪೂನ್ ಖಾರ ಸ್ವಲ್ಪ ಜಾಸ್ತಿ ಬೇಕು ನಮಗೆ, ಅದಕ್ಕೆ 2 ಸ್ಪೂನ್ ಹಾಕ್ಕೊತೀರಿ. ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಪಕ್ಕಕ್ಕೆ ಇಟ್ಕೊಂಬಿಡಿ. ಈಗ ಬಾಣಲಿ ಇಟ್ಕೊಂಡು ಒಂದು 2 ಸ್ಪೂನ್ ಇಲ್ಲ 3 ಸ್ಪೂನ್ ಆಯಿಲ್ ಹಾಕ್ಕೊಳ್ರಿ. ನಾವು ಎಣ್ಣೆ ಜಾಸ್ತಿ ಯೂಸ್ ಮಾಡಲ್ಲ, ಕಡಿಮೆ ಯೂಸ್ ಮಾಡೋದು. ಹಾಕ್ಕೊಂಡು ಈಗ ಒಗ್ಗರಣೆಗೆ ಇಟ್ಕೊಳ್ಳೋಣ. ಮೊದಲಿಗೆ ಕರಿಬೇವಿನ ಸೊಪ್ಪು, ಸಾಸಿವೆ, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಗೋಳಿಸ್ಕೊಬೇಕು. ಸಾಸಿವೆ ಸಿಟ್ಲೋವರೆಗೂ ಇರಿ, ಆನವರೆಗೂ ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕಕ್ಕೆ ಹೋಗಬೇಡಿ, ಇಲ್ಲಾಂದರೆ ಸ್ಮೆಲ್ ಚೆನ್ನಾಗಿರೋದಿಲ್ಲ. ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಕೊಳ್ಳಿ. ತಿರುಗಿಸ್ಕೊಂಡಿದ್ದಾದಮೇಲೆ ಈಗ ಮಸಾಲೆ ಅರ್ದಿಟ್ಕೊಂಡಿರ್ತೀರಲ್ಲ, ಆ ಮಸಾಲೆನ ಹಾಕ್ಕೊಂಬಿಡಿ. ಈ ಸಾಂಬಾರು ಮಾಡೋದು ಎಷ್ಟು ಸುಲಭ ಅಂದರೆ ಅಷ್ಟು ಸುಲಭ. ಚೆನ್ನಾಗಿ ಅದನ್ನು ಗೋಳಿಸ್ಕೊಳ್ಳಿ. ಅದರಲ್ಲಿಂದ ಎಣ್ಣೆ ಈಚೆಗೆ ಬರಬೇಕು. ನಾವು ಹಾಕಿರೋ ಎಣ್ಣೆ ಎಲ್ಲ ಮೇಲೆ ತೇಲೋವರೆಗೂ ಅದನ್ನು ಚೆನ್ನಾಗಿ ಗೋಳಿಸ್ಕೊತಾ ಇರೀರಿ. ಹಸಿ ವಾಸನೆ ಹೋಗಬೇಕು ಚೆನ್ನಾಗಿ. ಹಸಿ ವಾಸನೆ ಈಗ ಎಣ್ಣೆ ಮೇಲೆ ತೇಲ್ತಾ ಇದೆ ನೋಡಿ. ಈಗ ಅದಕ್ಕೆ ನಾವು ಕಾಳು ಬೇಯಿಸಿಟ್ಕೊಂಡಿರ್ತೀರಲ್ಲ, ಆ ಕಾಳು ಹಾಕ್ಕೊಂಡು ಒಂದು 2 ನಿಮಿಷ ಸಾಕು. 2 ನಿಮಿಷ ನಾವು ಅದನ್ನು ತಿರುಗಿಸ್ಕೊಂಡು ಆಮೇಲೆ ನೀರು ಹಾಕ್ಕೊಂಡು ಕುದಿಸ್ಕೊಳ್ಳೋದು ಅಷ್ಟೇ. ಸಾಂಬಾರು ರೆಡಿ ಆಗೋಗುತ್ತೆ. ಸಾಂಬಾರು ಎಷ್ಟು ಕುದಿಯುತ್ತೋ ಅಷ್ಟೇ ಚೆನ್ನಾಗಿರುತ್ತೆ ಸಾಂಬಾರು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ಕಲಿಸ್ಕೊಳ್ಳಿ. ಈಗ ನೀರು ಹಾಕ್ಕೊಳ್ಳೋಣ. ಮಿಕ್ಸಿ ಜಾರಲ್ಲೇ ನಾನು ಆಗಲೇ ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ಲ, ಅದೇ ಜಾರಲ್ಲೇ ಇನ್ನೂ ಸ್ವಲ್ಪ ಸಾಂಬಾರು ಎಲ್ಲ ಇರುತ್ತಲ್ಲ ಮಸಾಲೆ, ಅದರಲ್ಲೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಸಾಂಬಾರು ಒಂದು 3-4 ಕುದಿ ಬರೋವರೆಗೂ ವೆಯ್ಟ್ ಮಾಡಿ. ಯಾಕಂದರೆ ಸಾಂಬಾರು ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು. ನನಗಂತೂ ಈ ಸಾಂಬಾರು ಅಂದರೆ ಫೇವ್ರೆಟ್. ಇದ್ರ ಜೊತೆಗೆ ಮುದ್ದೆ ಕಾಂಬಿನೇಷನ್ ಇದ್ದರೆ ಅಂತೂ ಇನ್ನೂ ಸೂಪರ್. ಅನ್ನಕ್ಕೇನೂ ಚೆನ್ನಾಗಿರುತ್ತೆ, ಬಟ್ ಮುದ್ದೆಗೆ ಬಂದಷ್ಟು ಟೇಸ್ಟ್ ಇನ್ಯಾವುದೂ ಕೊಡೋದಿಲ್ಲ. ನನ್ನ ಮಗ ಅಂತೂ ಹಿಂದೆ ಕಾದ್ಕೊಂಡೇ ಇದ್ದ, ಅಮ್ಮ ನಂಗೆ ಕೊಡು ಸಾಂಬಾರು, ನಾನು ಟೇಸ್ಟ್ ನೋಡ್ತೀನಿ ಹೆಂಗೈತೆ ಅಂತ ಹೇಳ್ಬಿಟ್ಟು. ಏನು ಅಡುಗೆ ಮಾಡಿದ್ರೂ ಅವ್ನು ಹಿಂದೆ ಬಂದು ಕಾದ್ಕೊಂಡಿರ್ತಾನೆ, ಅಮ್ಮ ಸಾಂಬಾರು ನನಗೆ ಕೈಯಲ್ಲಿ ಹಾಕಮ್ಮ ಅಂತ. ಒಂದು ಸರಿ ಅಲ್ಲ 2-3 ಸರಿ ಹಾಕಿದ್ರೂ ಅವ್ನು ಹಾಕ್ಸ್ಕೊತಾನೆ ಇರ್ತಾನೆ, ಮತ್ತೆ ಮತ್ತೆ ಅಂತ ಹೇಳ್ತಾನೆ ಇರ್ತಾನೆ. ಮತ್ತೆ ಮತ್ತೆ ಅಂತ ಹೇಳ್ತಾನೇ ಇದ್ದಾನೆ ಅವನು. ಸಾಂಬಾರು ಜೊತೆ ಮುದ್ದೆ ಇಟ್ಕೊಂಡು ತಿಂದರೆ ಆಹಾ, ಯಾವ ನಾನ್ ವೆಜ್ಜು ಬೇಕಾಗಿಲ್ಲ. ಮುದ್ದೆ ಕಡಲೆಕಾಳು ಸಾಂಬಾರು ಹೇಗಿದೆಯೋ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.